ಇನ್ನು ಬಿಜೆಪಿ ಇದನ್ನ ಟೀಕೆ ಮಾಡಿರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಮೋದಿ ಅವರು ಓಡಾಡಲ್ವಾ, ಅದು ಐಷಾರಾಮಿ ಫ್ಲೈಟ್ ಅಲ್ವಾ ಅಂತ. ಬಿಜೆಪಿ ಟೀಕೆಗೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿ, ಮೋದಿ ಯಾವ ಫ್ಲೈಟ್ ಅಲ್ಲಿ ಓಡಾಡ್ತಾರ್ರಿ, ಅವ್ರದ್ದು ಐಷಾರಾಮಿ ಫ್ಲೈಟ್ ಅಲ್ವಾ, ಮೊದಲು ಅದನ್ನ ಬಿಜೆಪಿ ಅವ್ರನ್ನ ಹೋಗಿ ಕೇಳಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ, ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ. ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್. ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಹೇಳ್ತಾರೆ ಬಿಜೆಪಿ. ಜಮೀರ್ ಅಹಮದ್ ಖಾನ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಚಾರ್ಟರ್ಡ್ ಫ್ಲೈಟಲ್ಲಿ ಒಂದು ಹಾಡು ಹಾಕ್ಕೊಂಡಿದ್ರು ಅಂತೇಳಿ ಬಿ ಜೆ ಪಿಯವರು ಕಾಮೆಂಟ್ ಮಾಡ್ತಾರೆ. ಅದು ಒಂದು ಕಡೆ. ಎರಡನೇದು, ಇದೇ ಬಿ ಜೆ ಪಿ ಮುಖಂಡರಿಗೆ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ ತಾನೆ? 234 ತಾಲೂಕಲ್ಲಿ 223 ತಾಲೂಕು ಬರ ಘೋಷಣೆ ಆಗಿದೆ. ಕೃಷ್ಣ ಬೈರೇಗೌಡರು ಆಮೇಲೆ ಚಲರಾಯಸ್ವಾಮಿಯವರು ದೆಹಲಿಗೆ ಹೋಗಿ 2 ತಿಂಗಳ ಮುಂಚೆನೇ ಹೋದರು ಹಣ ಬಿಡುಗಡೆ ಮಾಡಿ ಅಂತ. ಆಮೇಲೆ ಅಲ್ಲಿ ಕೇಂದ್ರದ ಮಂತ್ರಿಗಳು ಅಪಾಯಿಂಟ್ಮೆಂಟು ಕೊಟ್ಟಿಲ್ಲ. ಆಮೇಲೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಕೊಂಬಂದರು. ಆಮೇಲೆ ಒಂದ್ಸಲಿ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಹೋಗಿ ಮಾತಾಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಮಂತ್ರಿಗಳೆಲ್ಲ ಹೋಗಿ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ ಮೀಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಈ ಥರ ಭೀಕರ ಬರಗಾಲ ಇದೆ, ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಈ ಬಿ ಜೆ ಪಿ ಮುಖಂಡರು ಇವತ್ತು ಯಾರು ಹಾಡಿನ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬಾಯಿಗೆ ಏನಾರ ಪ್ಲಾಸ್ಟರ್ ಹಾಕ್ಕೊಂಡಿದ್ದೀರಾ? ನೀವು ಯಾಕೆ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ಗೃಹ ಮಂತ್ರಿಗಳಿಗೆ ಯಾಕೆ ಒತ್ತಾಯ ಮಾಡ್ತಿಲ್ಲ? ಆಯ್ತು, ನಮ್ಮ ಜೊತೆ ಬರೋದು ಬೇಡ, ನೀವೇ ಹೋಗ್ಬೋಯಿತ್ತಲ್ಲ. ಬಿ ಜೆ ಪಿ ಅಧ್ಯಕ್ಷರ ಮತ್ತು ಇನ್ನೂ ದೊಡ್ಡ ದೊಡ್ಡ ಮುಖಂಡರ ನೇತೃತ್ವದಲ್ಲಿ ಕೇಂದ್ರಕ್ಕೆ ಹೋಗಿ ನಮ್ಮ ರಾಜ್ಯದಲ್ಲಿ ಈ ಥರ ಭೀಕರ ಬರಗಾಲ ಇದೆ ಇನ್ನೂ. ಸೊ ಇದು ಈಗ ಜಮೀರ್ ಅಹಮದ್ ಖಾನ್ ಅವರು ಮಾಡಿರ್ತಕ್ಕಂಥ ಒಂದು ರೀಲ್ಸು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಸಹಜವಾಗಿ ಬಿ ಜೆ ಪಿಯವರು ಇದನ್ನು ಯತ್ನಾಳ್ ಅವರಾಗಲಿ, ವಿಜೇಂದ್ರ ಅವರಾಗಲಿ, ಅಶೋಕ್ ಅವರಾಗಲಿ, ಇವರು ಮಜಾವಾದಿ, ಇವರು ಸಮಾಜವಾದಿ ಅಲ್ಲ ಅಂತ ಕೇಳಿದ್ದಕ್ಕೆ, ಮೋದಿನೂ ಹಾಗೆ ಓಡಾಡ್ತಾರಪ್ಪ, ಮೋದಿ ಅವರು ಯಾವ ಫ್ಲೈಟಲ್ಲಿ ಓಡಾಡ್ತಾರೆ, ಅವ್ರದ್ದು ಐಷಾರಾಮಿ ಅಲ್ವಾ? ನೀವು ನಮ್ಮ ಕಡೆ ಬೆರಳು ತೋರಿಸ್ಬೇಕಾದ್ರೆ 3 ಬೆರಳು ನಿಮ್ಮ ಕಡೆ ತೋರಿಸ್ತಾ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಹೋಗಲಿ, ಬರಕ್ಕೆ ಪರಿಹಾರ ಬಿಡುಗಡೆ ಮಾಡಿದ್ರ ಕೇಂದ್ರದವರು? ಇಲ್ಲ ಅಂತ ಇವರ ಆಕ್ಷೇಪ. ಹೀಗೆ ಇದು ರಾಜಕೀಯಕರಣಗೊಂಡಾಗ ವಿಚಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ಇರುತ್ತಷ್ಟೇ.